ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಪ್ರಾಬ್ಲಮ್ ಇದೀಗ ದಿಢೀರ್ ಆಚೆ ಬಂದ ಸ್ಪರ್ಧಿ. ಸೊ ಬನ್ನಿ ಏನಾಯ್ತು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಬಹಳ ಫೇಮಸ್ ಕಂಟೆಸ್ಟೆಂಟ್ ಕೂಡ ಹೌದು. ಬಿಗ್ ಬಾಸ್ ಮನೆಯ ಒಂದು ಮೋಟಿವೇಶನ್ ಹಾಗೆ ಸ್ಟ್ರಾಂಗ್ ಹಾಗೆ ಲವರ್ ಬಾಯ್ ತರನು ಕೂಡ ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ. ಸೊ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಸ್ನೇಹ ಎಂಥದ್ದು ಎಂಬುದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವ ತ್ರಿವಿಕ್ರಮ್ ಅವರು ಏಕಾಏಕಿ ಇದೀಗ ಪ್ರಾಬ್ಲಮ್ಗೆ ಸಿಲುಕಿ ಇದೀಗ ದಿಢೀರ್ ಆಚೆ ಹೋಗುವ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ತಲುಪಿದ ಮೊದಲ ಕಂಟೆಸ್ಟೆಂಟ್ ಹನುಮಂತು, ಎರಡನೇ ಕಂಟೆಸ್ಟೆಂಟ್ ತ್ರಿವಿಕ್ರಮ್. ಸೊ ಬಿಗ್ ಬಾಸ್ ಫಿನಾಲೆ ಟಿಕೆಟ್ನಲ್ಲಿ ಇನ್ನೇನು 4 ದಿನ ಇರುವ ಮುಂಚಿತವಾಗಿಯೇ ಬಿಗ್ ಬಾಸ್ ಮನೆಯಿಂದ ಟ್ವೀಟ್ ಮಾಡಿ ಇದೀಗ ಆಚೆ ಬಂದಿದ್ದಾರೆ ತ್ರಿವಿಕ್ರಮ್. ಸೊ ತ್ರಿವಿಕ್ರಮ್ ಆಚೆ ಬರ್ತಿದ್ದಂತೆ ಅನೇಕರಿಗೆ ಬೇಸರ ಉಂಟು ಮಾಡಿದೆ. ಅನೇಕ ಅಭಿಮಾನ ಬಳಗವು ಕೂಡ ನೋವನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ತ್ರಿವಿಕ್ರಮ್ ಗೆಲ್ತಾರೆ ಅನ್ನೋದು ಎಲ್ಲರ ಕೂಡ ಆಸೆ ಕೂಡ ಆಗಿತ್ತು, ಕನಸು ಕೂಡ ಇತ್ತು. ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ತ್ರಿವಿಕ್ರಮ್ಗೆ ಈ ರೀತಿಯಾದ ಪ್ರಾಬ್ಲಮ್ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಸೊ ತ್ರಿವಿಕ್ರಮ್ ಅವರು ಏಕಾಏಕಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ, ಸೊ ಪ್ರಾಬ್ಲಮ್ ಆಗಿದೆ ಅನ್ನೋದು ಇದೀಗ ತ್ರಿವಿಕ್ರಮ್ ಅವರಿಗೆ ಗೊತ್ತೋ ಏನೋ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಅವರಿಗೆ ಪ್ರಾಬ್ಲಮ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಜೊತೆ ಇರುವ ತ್ರಿವಿಕ್ರಮ್ ಅವರಿಗೆ ಇದೀಗ ಅವರ ನಡವಳಿಕೆ ಸರಿ ಇಲ್ಲದೆ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾರೆ. ಸೊ ಕುಟುಂಬದ ಸಮಸ್ಯೆ ಏನೂ ಅಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅವರು ಬೇರೆ ರೀತಿಯ ವರ್ತನೆಯನ್ನು ತೋರ್ತಿದ್ದಾರೆ ಎಂದು ಬಿಗ್ ಬಾಸ್ ಇದೀಗ ಆದೇಶವನ್ನು ಹೊರಡಿಸಿ ಈ ಕೂಡಲೇ ನೀವು ಮನೆಯಿಂದ ಆಚೆ ಬರಬೇಕೆಂದು ಈಗ ಆದೇಶವನ್ನ ಮಾಡಿತು. ಸೊ ಈ ಒಂದು ಆದೇಶಕ್ಕೆ ತಕ್ಕಂತೆ ತ್ರಿವಿಕ್ರಮ್ ಅವರು ಆಚೆ ಬಂದಿದ್ದಾರೆ. ಸೊ ತ್ರಿವಿಕ್ರಮ್ ಆಚೆ ಬರ್ತಿದ್ದಂತೆ ಭವ್ಯಗೌಡ ಕೂಡ ಕಣ್ಣೀರು ಹಾಕಿದ್ದಾರೆ. ಸೊ ಅನೇಕರು ಕೂಡ ಅಭಿಮಾನಿ ಬಳಗದವರು ಕಣ್ಣೀರು ಹಾಕಿ ವಿನ್ನರ್ ಆಗಬೇಕಿದ್ದ ತ್ರಿವಿಕ್ರಮ್ ಆಚೆ ಬಂದಿದ್ದಾರೆ ಅನ್ನೋದು ಬೇಸರವನ್ನ ಹೊರಹಾಕಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.